Hello everyone, welcome back to Knowledge for 21st Century YouTube channel, and this is P. Chaitra. Let's see the thought for the day. What you have done is nothing compared to what you can do. Grant Cardone. ಇಲ್ಲೊಬ್ಬ ಮಹಾನ್ ವ್ಯಕ್ತಿ ಒಂದು ಥಾಟ್ನ ಹೇಳಿದರೆ, ಈಗ ನಾವು ಏನನ್ನ ಮಾಡಿದೀವೋ ಅದು ನಾವು ಏನನ್ನ ಮಾಡಬಹುದು ಅನ್ನೋದಕ್ಕೆ ಹೋಲಿಸ್ಕೊಂಡ್ರೆ ಏನೂ ಅಲ್ಲ. ಅಂದರೆ ನಾವು ತುಂಬ ದೊಡ್ಡ ಸಾಧನೆ ಅಂತ ಅಂದ್ಕೊಂಡು ಮಾಡಿರ್ತೀವಿ. ಸೊ ಏನು ನಮ್ಮ ಕೈಲಿ ಇಷ್ಟೇ ಆಗೋದು, ಇದೇ ನಾವು ಮ್ಯಾಕ್ಸಿಮಮ್ ಮಾಡ್ಕೋಗೋದು ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಆದರೆ ಅದು ನಮ್ಮ ಒಂದು ಸಾಮರ್ಥ್ಯಕ್ಕೆ ಹೋಲಿಸಿದಾಗ ಅದು ಏನೂ ಕೂಡ ಆಗಿರೋದಿಲ್ಲ. ಅಂದರೆ ಒಬ್ಬ ವ್ಯಕ್ತಿಗೆ ಅತಿ ಹೆಚ್ಚಿನ ಸಾಮರ್ಥ್ಯ ಇರುತ್ತೆ, ಆದರೆ ಅದನ್ನು ಅವನು ಚೆನ್ನಾಗಿ ಉಪಯೋಗಿಸ್ಕೊಂಡಾಗ ಮಾತ್ರ ಅದು ಉತ್ತಮವಾಗಿ ಹೊರಬರೋದಕ್ಕೆ ಸಹಾಯ ಆಗುತ್ತೆ. ಈ ಒಂದು ಥಾಟ್ನ ಅರ್ಥ ಆಗಿದೆ ಅಲ್ವಾ? ಇವತ್ತಿನ ಟಾಪಿಕಲ್ಲಿ ನಾವು ಇಂಪಾರ್ಟೆಂಟ್ ಇಂಡಸ್ಟ್ರೀಸ್ ಆಫ್ ಇಂಡಿಯಾದ ಕ್ಲಾಸ್ನ ಆ ಒಂದು ಪಾರ್ಟ್ 2ನ ನಾವಿವತ್ತು ನೋಡ್ತಾ ಇದ್ದೀವಿ. ಲಾಸ್ಟ್ ಕ್ಲಾಸಲ್ಲಿ ಪಾರ್ಟ್ 1 ನೋಡಿದ್ವಿ, ಇವತ್ತು ಪಾರ್ಟ್ 2ನ ನೋಡೋಣ. ಇಟ್ ಈಸ್ ಯೂಸ್ಫುಲ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಲೆಟ್ಸ್ ಲರ್ನ್ ಟುಗೆದರ್ ವಿತ್ ಚೈತ್ರ ಆ್ಯಂಡ್ ಪವಿತ್ರ. ಈಗ ಇಂಪಾರ್ಟೆಂಟ್ ಇಂಡಸ್ಟ್ರೀಸಲ್ಲಿ ನಾವು ನಿನ್ನೆ ಪೇಪರ್ ಇಂಡಸ್ಟ್ರಿ ತನಕ ನೋಡಿದ್ವಿ, ಹೌದಲ್ವಾ? ಲಾಸ್ಟ್ ಕ್ಲಾಸಲ್ಲಿ ಪೇಪರ್ ಇಂಡಸ್ಟ್ರಿ ತನಕ ನೋಡಿದ್ದೀವಿ. ಇನ್ನು ಉಳಿದಂತೆ ಕೋಲ್ ಇಂಡಸ್ಟ್ರಿ, ಸಿಲ್ಕ್ ಇಂಡಸ್ಟ್ರಿ, ಕೆಮಿಕಲ್ ಇಂಡಸ್ಟ್ರಿ, ಜೆಮ್ಸ್ ಆ್ಯಂಡ್ ಜ್ಯುವೆಲ್ರಿ, ಇಂಜಿನಿಯರಿಂಗ್, IT ಆ್ಯಂಡ್ ITಸು ಇವತ್ತು ನೋಡೋಣ. ಓಕೆನಾ? ನೋಡಿ, ಈಗ ಕೋಲ್ ಇಂಡಸ್ಟ್ರಿನ ನೋಡ್ತಾ ಹೋಗೋಣ. ಕೋಲ್ ಅಂದರೆ ಕಲ್ಲಿದ್ದಲಿನ ಕೈಗಾರಿಕೆಯನ್ನು ನಾವಿವತ್ತು ತಿಳ್ಕೊಳ್ತಾ ಹೋಗೋಣ. ದ ಎಕ್ಸ್ಟ್ರಾಕ್ಷನ್ ಆಫ್ ಕೋಲ್ ವಾಸ್ ಸ್ಟಾರ್ಟೆಡ್ ಇನ್ 1814 ಇನ್ ರಾಣಿಗಂಜ್ ಏರಿಯಾ. A number of new coal mines were located in Raniganj, that is in West Bengal area, in 1830. 1814ರಲ್ಲಿ ಏನು ಮೊದಲನೇ ಬಾರಿಗೆ ರಾಣಿಗಂಜ್ ಅಂದರೆ ಪಶ್ಚಿಮ ಬಂಗಾಳದ ವೆಸ್ಟ್ ಬೆಂಗಾಲ್ನ ರಾಣಿಗಂಜ್ ಏರಿಯಾದಲ್ಲಿ ಈ ಒಂದು ಕಲ್ಲಿದ್ದಲಿನ ಗಣಿಗಾರಿಕೆ, ಎಕ್ಸ್ಟ್ರಾಕ್ಷನ್ ಅಂದರೆ ಹೊರತೆಗೆಯೋದು, ಈ ಒಂದು ಮೈನ್ಸ್ನ ಕೆಲಸ ಶುರುವಾಗುತ್ತೆ ರಾಣಿಗಂಜ್ ಏರಿಯಾದಲ್ಲಿ 1814ರಲ್ಲಿ. ನಂತರ 1830ರ ಹೊತ್ತಿಗೆ ಹೊಸದಾದಂತಹ ಕಲ್ಲಿದ್ದಲಿನ ಗಣಿಗಾರಿಕೆಗಳು ಅಲ್ಲಿ ಸ್ಟಾರ್ಟ್ ಆಗೋದನ್ನು ನಾವು ನೋಡ್ತೀವಿ. ಕೋಲ್ ಆಕ್ಯುಪೈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಅಮಾಂಗ್ ಅವೈಲಬಲ್ ಪವರ್ ರಿಸೋರ್ಸ್ ಇನ್ ಇಂಡಿಯಾ. ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡೋದಕ್ಕಾಗಲಿ ಅಥವಾ ಯಾವುದೇ ಒಂದು ಶಕ್ತಿಯನ್ನು ಉತ್ಪಾದನೆ ಮಾಡೋದಕ್ಕೆ ನಮಗೆ ಕೋಲ್ ಅಂದರೆ ಕಲ್ಲಿದ್ದಲು ಒಂದು ಮುಖ್ಯವಾಗಿ ಸಿಗ್ತಾ ಇರ್ತಕ್ಕಂತಹ ವಸ್ತು ಆಗಿದೆ ನಮ್ಮ ಭಾರತದಲ್ಲಿ. ಓಕೆನಾ? ಇಂಡಿಯನ್ ಕೋಲ್ ಇಂಡಸ್ಟ್ರಿ ಈಸ್ ಅ ಬೇಸಿಕ್ ಇಂಡಸ್ಟ್ರಿ ಆನ್ ವಿಚ್ ಮೆನಿ ಅದರ್ ಇಂಡಸ್ಟ್ರೀಸ್ ಡಿಪೆಂಡ್. ಇಂಡಿಯಾದಲ್ಲಿರ್ತಕ್ಕಂಥ ಈ ಕಲ್ಲಿದ್ದಲಿನ ಕೈಗಾರಿಕೆ ಏನಾಗಿದೆಯಪ್ಪ ಅಂತಂದರೆ ಒಂದು ಬೇಸಿಕ್ ಇಂಡಸ್ಟ್ರಿ ಆಗಿದೆ, ಒಂದು ಮೂಲಭೂತ ಇಂಡಸ್ಟ್ರಿ ಆಗಿದೆ. ಇದನ್ನು ಅವಲಂಬಿಸಿ ಹಲವಾರು ಕೈಗಾರಿಕೆಗಳು ಕೂಡ ಕೆಲಸವನ್ನು ಮಾಡೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಹಲವಾರು ಕೈಗಾರಿಕೆಗಳಿಗೆ ಕಲ್ಲಿದ್ದಲಿನ ಒಂದು ಕೈಗಾರಿಕೆ ಒಂದು ಬೇಸಿಕ್ ಆಗಿ ಇರ್ತಕ್ಕಂಥ ಕೈಗಾರಿಕೆಯಾಗಿ ನಾವು ನೋಡ್ತಾ ಇದ್ದೀವಿ. 2021 ಇಂಡಿಯಾ ದ ಸೆಕೆಂಡ್ ಲಾರ್ಜೆಸ್ಟ್ ಕೋಲ್ ಪ್ರೊಡ್ಯೂಸಿಂಗ್ ಕಂಟ್ರಿ ವಿತ್ ಅ ಪ್ರೊಡಕ್ಷನ್ ಆಫ್ 767 ಮಿಲಿಯನ್ ಟನ್ಸ್. 2021ರ ಡೇಟಾದ ಪ್ರಕಾರ ಭಾರತ ನಮ್ಮ ವರ್ಲ್ಡಲ್ಲಿ 2ನೇ ಅತಿ ದೊಡ್ಡ ಕಲ್ಲಿದ್ದಲನ್ನು ಉತ್ಪಾದನೆ ಮಾಡುವ ದೇಶ ಆಗಿ ಹೊರಹೊಮ್ಮಿದೆ. ಇದು 767 ಮಿಲಿಯನ್ ಟನ್ನಷ್ಟು ಕಲ್ಲಿದ್ದಲನ್ನು ವರ್ಷಕ್ಕೆ ಉತ್ಪಾದನೆಯನ್ನು ಮಾಡುತ್ತೆ ಅಂತ ನಾವಿಲ್ಲಿ ನೋಡ್ತಾ ಇದ್ದೀವಿ. ಓಕೆನಾ? ಕೋಲ್ ಇಂಡಸ್ಟ್ರಿ ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟು ಸಿಲ್ಕ್ ಇಂಡಸ್ಟ್ರಿ, ರೇಷ್ಮೆ ಕೈಗಾರಿಕೆ. ಇಂಡಿಯಾ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಸಿಲ್ಕ್ ಪ್ರೊಡ್ಯೂಸಿಂಗ್ ಕಂಟ್ರಿ ಇನ್ ದ ವರ್ಲ್ಡ್. ಅಂದರೆ ಭೂಮಿನಲ್ಲಿ ನಾವು ನೋಡೋದಾದರೆ ಇಂಡಿಯಾ ಸಿಲ್ಕ್ ಇಂಡಸ್ಟ್ರಿನಲ್ಲಿ ಸಿಲ್ಕನ್ನು ಪ್ರೊಡ್ಯೂಸ್ ಮಾಡೋದ್ರಲ್ಲಿ, ಉತ್ಪಾದನೆ ಮಾಡೋದ್ರಲ್ಲಿ 2ನೇ ಅತ್ಯಂತ ದೊಡ್ಡ ದೇಶ ಆಗಿದೆ. ಹಾಗಿದ್ರೆ ಮೊದಲನೇದು ಯಾವುದಪ್ಪ ಅಂತಂದರೆ ಚೈನಾ. ಓಕೆನಾ? ಈ ಕ್ಲಾಸ್ಗಳು ಮುಗಿದ ನಂತರ ನಾವು ಪಾರ್ಟ್ 3 ಏನಾದರೂ ಮಾಡೋಣ ಅಥವಾ ಬೇರೆ ಮುಂದಿನ ವಿಡಿಯೋಗಳಲ್ಲಾದರೂ ತಿಳ್ಕೊಳ್ಳೋಣ. ಯಾವ್ಯಾವ ಏರಿಯಾದಲ್ಲಿ ಇಂಡಿಯಾ ಎಷ್ಟನೇ ರ್ಯಾಂಕ್ ಇದೆ ಅಂತ ನಾವು ಮತ್ತೊಂದು ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. ಈಗ ಇಂಡಿಯಾದ ಮಾತ್ರನೇ ನೀವು ತಿಳ್ಕೊಳ್ಬೇಕು ಈ ಚಾಪ್ಟರಲ್ಲಿ. ಇಂಪಾರ್ಟೆಂಟ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ ಅಂದಾಗ ನಾವು ಹೆಚ್ಚಿನದಾಗಿ ಇಂಡಿಯಾದ ನೋಡೋಣ. ನಾವು ಇದನ್ನು ಬೇರೆ ಕಂಟ್ರೀಸ್ ಜೊತೆಗೆ ಕಂಪೇರ್ ಮಾಡಿ ಅದರ ರ್ಯಾಂಕ್ಗಳನ್ನ ನೋಡೋಕ್ಕೆ ಮತ್ತೊಂದು ವಿಡಿಯೋನ ಮಾಡೋಣ. ಈಗ ಪ್ರಪಂಚದಲ್ಲಿ ಅಂದರೆ
ನಮ್ಮ ವರ್ಲ್ಡಲ್ಲಿ ಸಿಲ್ಕ್ ಪ್ರೊಡಕ್ಷನಲ್ಲಿ ಇಂಡಿಯಾ 2ನೇ ಸ್ಥಾನದಲ್ಲಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಇಂಡಿಯಾ ಎಂಜಾಯ್ಸ್ ದ ಡಿಸ್ಟಿಂಕ್ಷನ್ ಆಫ್ ಬೀಯಿಂಗ್ ದ ಓನ್ಲಿ ಕಂಟ್ರಿ ಪ್ರೊಡ್ಯೂಸಿಂಗ್ ಆಲ್ ದ 5 ನಾನ್ ಕಮರ್ಷಿಯಲ್ ವೆರೈಟೀಸ್ ಆಫ್ ಸಿಲ್ಕ್. ದಟ್ ಈಸ್ ಮಲ್ಬೆರಿ, ಟ್ರಾಪಿಕಲ್ ತಾಜಾರ್, ಓಕ್ ತಾಜಾರ್, ಎರಿ ಆ್ಯಂಡ್ ಮುಗಾ, ಆಫ್ ವಿಚ್ ದ ಗೋಲ್ಡನ್ ಯೆಲ್ಲೋ ಮುಗಾ ಸಿಲ್ಕ್ ಈಸ್ ಟು ಇಂಡಿಯಾ. ನೋಡಿ, ಇಂಡಿಯಾ ಒಂದು ಸ್ಪೆಷಲ್ ವಿಶೇಷತೆಯನ್ನು ಇಲ್ಲಿ ಏನು ಎಂಜಾಯ್ ಮಾಡ್ತಾ ಇದೆ ಅಂದರೆ, ಇಂಡಿಯಾ ದ ಓನ್ಲಿ ಕಂಟ್ರಿ, ಕೇವಲ ಇಂಡಿಯಾದಲ್ಲಿ ಮಾತ್ರ 5 ವಾಣಿಜ್ಯ ಪ್ರಭೇದಗಳನ್ನು, ಯಾವುದರಲ್ಲಿ? ಸಿಲ್ಕಲ್ಲಿ 5 ರೇಷ್ಮೆಯ ವಾಣಿಜ್ಯದ ಏನು ಕಾರಣಕ್ಕೆ ನಾವು ರೇಷ್ಮೆನ ಬಳಸ್ತೀವಲ್ವಾ, ಸೊ ಆ ಒಂದು ವಾಣಿಜ್ಯದ ಕಾರಣಕ್ಕಾಗಿ ರೇಷ್ಮೆಯ ಪ್ರಭೇದಗಳು ಏನಿದ್ದಾವೆ 5, ಆ ಎಲ್ಲ 5 ಪ್ರಭೇದಗಳನ್ನು ಇಂಡಿಯಾದಲ್ಲಿ ಮಾತ್ರ ಪ್ರೊಡ್ಯೂಸ್ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಆ 5 ವೆರೈಟೀಸ್ ಯಾವುದು ಅಂತಂದರೆ ಮಲ್ಬೆರಿ ಸಿಲ್ಕ್, ಟ್ರಾಪಿಕಲ್ ತಾಜಾರ್ ಸಿಲ್ಕ್, ಓಕ್ ತಾಜಾರ್ ಸಿಲ್ಕ್, ಏರಿ ಸಿಲ್ಕ್ ಆ್ಯಂಡ್ ಮುಗಾ ಸಿಲ್ಕ್. ಈ ಮುಗಾ ಸಿಲ್ಕ್ ಅನ್ನೋದು ವಿಚ್ ದ ಗೋಲ್ಡನ್ ಯೆಲ್ಲೋ ಮುಗಾ ಸಿಲ್ಕ್ ಈಸ್ ಟು ಇಂಡಿಯಾ. ಇಲ್ಲಿ ಗೋಲ್ಡನ್ ಯೆಲ್ಲೋ ಕಲರಲ್ಲಿ ಇರುತ್ತೆ ಮುಗಾ ಸಿಲ್ಕ್. ಇದನ್ನು ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಪ್ರೊಡ್ಯೂಸ್ ಮಾಡೋದನ್ನ ನಾವು ನೋಡ್ತೀವಿ. ಮುಗಾ ಸಿಲ್ಕ್ ಹೆಚ್ಚಾಗಿ ಆ ಕಡೆ ನಾರ್ತಲ್ಲಿ ಸಿಗುತ್ತೆ. ಸೊ ಈ ಮುಗಾ ಸಿಲ್ಕ್ ಭಾರತಕ್ಕೆ, ಇನ್ನು ಮಿಕ್ಕಿರ್ತಕ್ಕಂಥ ಈ ಬೇರೆ ಬೇರೆ ಸಿಲ್ಕ್ಗಳೆಲ್ಲ ಇಂಡಿಯಾ ಎಕ್ಸ್ಪೋರ್ಟ್ಗೂ ಕೂಡ ಇಲ್ಲಿ ಕಮರ್ಷಿಯಲ್ ಆಗಿ ಅದು ಪ್ರೊಡ್ಯೂಸ್ ಮಾಡುತ್ತೆ. ಈಗ ನಿಮಗೆ ನೋಡಿ, ಈ ಒಂದು ಪಾಯಿಂಟ್ನ ನೀವು ನೆನಪಿಟ್ಕೊಂಡಿದ್ರೆ ಆಗಿದ್ರೆ, ನಿಮಗೆ ಲಾಸ್ಟ್ UPSC ಒಂದು ಪ್ರೀವಿಯಸ್ ಕ್ವೆಶನ್ ಪೇಪರ್ಸ್ನ ನೋಡಿದಾಗ ಒಂದು ಕ್ವೆಶನ್ ಇತ್ತು ಅಲ್ಲಿ, ಏನಂದರೆ ಮಲ್ಬೆರಿ, ಓಕ್ ತಾಜಾರ್, ಎರಿ ಆ್ಯಂಡ್ ಮುಗಾ ವರ್ ದ ವೆರೈಟೀಸ್ ಆಫ್ ವಿಚ್ ಆಫ್ ದೀಸ್ ಫಾಲೋಯಿಂಗ್ ಅಂತ ಇತ್ತು. ಅದರಲ್ಲಿ ಇದು ಯಾವುಗಳ ವೆರೈಟಿ ಆಗಿದೆ? ಸಿಲ್ಕ್ನ ವೆರೈಟಿ ಅನ್ನೋದು ನಮಗೆ ಗೊತ್ತಿರಬೇಕು, ಹೌದಲ್ವಾ? ಆಪ್ಷನಲ್ಲಿ ಮ್ಯಾಂಗೋ ಫ್ರೂಟ್ನ ವೆರೈಟಿ ಆಗಿರ್ಬೋದು, ಅಥವಾ ವೆಜಿಟೇಬಲ್ನ ವೆರೈಟಿ ಆಗಿರ್ಬೋದು, ಅಥವಾ ಕೆಮಿಕಲ್ಸ್ನ ವೆರೈಟಿ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಆಪ್ಷನ್ಸ್ನ ಕೊಡ್ತಾರೆ. ಬಟ್ ನಮಗೆ ಸಿಲ್ಕ್ನ ವೆರೈಟಿಗಳು ಯಾವುದು ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಮಲ್ಬೆರಿ, ಟ್ರಾಪಿಕಲ್ ತಾಜಾರ್, ಓಕ್ ತಾಜಾರ್, ಎರಿ ಆ್ಯಂಡ್ ಮುಗಾ ಸಿಲ್ಕ್. ಓಕೆನಾ? ಈ 5 ವೆರೈಟಿಯ ಕಮರ್ಷಿಯಲ್ ಸಿಲ್ಕ್ನ ಇಂಡಿಯಾ ಉತ್ಪಾದನೆ ಮಾಡೋದನ್ನ ನಾವು ನೋಡ್ತೀವಿ. ದ ಶೇರ್ ಆಫ್ ಮಲ್ಬೆರಿ ಪ್ರೊಡಕ್ಷನ್ ಇಸ್ ದ ಲಾರ್ಜೆಸ್ಟ್ ಅಮಾಂಗ್ ಅದರ್ ಟೈಪ್ಸ್ ಆಫ್ ಸಿಲ್ಕ್ ಪ್ರೊಡ್ಯೂಸ್ಡ್ ಇನ್ ದ ಕಂಟ್ರಿ. ಈ 5 ವೆರೈಟಿಗಳಲ್ಲಿ ಮಲ್ಬೆರಿ ಉತ್ಪಾದನೆನೇ ಭಾರತ ಹೆಚ್ಚಾಗಿ ಮಾಡುತ್ತೆ ಅಂತ ನಾವಿಲ್ಲಿ ನೋಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟು ಜೆಮ್ಸ್ ಆ್ಯಂಡ್ ಜ್ಯುವೆಲ್ರಿ ಇಂಡಸ್ಟ್ರಿ. ಅಂದರೆ ಹವಳಗಳು, ಆಭರಣಗಳು ಅಂತ ನಾವು ಏನು ನೋಡ್ತೀವಿ. ದ ಜೆಮ್ಸ್ ಆ್ಯಂಡ್ ಜ್ಯುವೆಲ್ರಿ ನಾವು ನೋಡೋದಾದರೆ, the world's largest diamond cutting and polishing center exists in Surat in India's Gujarat province. ಇಂಡಿಯಾದ ಗುಜರಾತ್ ಒಂದು ಪ್ರದೇಶದಲ್ಲಿ ಸೂರತ್ ಅಂತಕ್ಕಂಥ ಪ್ಲೇಸಲ್ಲಿ ಡೈಮಂಡ್ನ ಕಟ್ಟಿಂಗ್ ಮತ್ತು ಪಾಲಿಶಿಂಗ್ ಸೆಂಟರ್ ಇದೆ. ಸೊ ಇದು ಈ ಒಂದು ಡೈಮಂಡ್ನ ಕಟ್ಟಿಂಗ್ ಮತ್ತು ಪಾಲಿಶಿಂಗ್ ಸೆಂಟರು ಇದು ವರ್ಲ್ಡಲ್ಲಿ ಅತ್ಯಂತ ದೊಡ್ಡದಾದಂತಹ ಡೈಮಂಡ್ನ ಕಟ್ಟಿಂಗ್ ಮತ್ತು ಪಾಲಿಶಿಂಗ್ನ ಸೆಂಟರ್ ಆಗಿದೆ ಅಂತ ನಾವಿಲ್ಲಿ ನೋಡ್ತಾ ಇದ್ದೀವಿ. ಓಕೆನಾ? ಸೂರತ್, ಗುಜರಾತ್ನ ಸೂರತ್ತಲ್ಲಿ ಡೈಮಂಡ್ನ ಕಟ್ಟಿಂಗ್ ಮತ್ತು ಪಾಲಿಶಿಂಗ್ ಮಾಡ್ತಕ್ಕಂಥ ವರ್ಲ್ಡ್ನ ಲಾರ್ಜೆಸ್ಟ್ ಸೆಂಟರ್ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ದ ಇಂಡಿಯಾ ಜೆಮ್ ಆ್ಯಂಡ್ ಜ್ಯುವೆಲ್ರಿ ಮಾರ್ಕೆಟ್ ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ಸ್ ಪ್ರಿಡಾಮಿನೆಂಟ್ಲಿ ಇನ್ಕ್ಲೂಡ್ ದ USA, ಹಾಂಗ್ಕಾಂಗ್, UAE, ಬೆಲ್ಜಿಯಂ, ಇಸ್ರೇಲ್, ಥೈಲ್ಯಾಂಡ್, ಸಿಂಗಪೂರ್, UK, ನೆದರ್ಲ್ಯಾಂಡ್ಸ್ ಆ್ಯಂಡ್ ಜಪಾನ್. ಇಂಡಿಯಾದಲ್ಲಿರ್ತಕ್ಕಂಥ ವಜ್ರ ಆಭರಣಗಳು ಅಥವಾ ಏನು ಜೆಮ್ ಆ್ಯಂಡ್ ಜ್ಯುವೆಲ್ರಿ ಈ ಒಂದು ಮಾರುಕಟ್ಟೆ ಇದೆಯಲ್ವಾ, ಇದು ಅತ್ಯಂತ ಹೆಚ್ಚಿನ ಒಂದು ರಫ್ತುನ ಯಾವ ದೇಶಗಳಿಗೆ ಮಾಡುತ್ತೆ ಅಂತ ನೋಡೋದಾದರೆ, ಇಂಡಿಯಾದಿಂದ ಯಾವ ದೇಶಗಳಿಗೆ ಹೆಚ್ಚಿನ ರಫ್ತುಗಳಾಗುತ್ತೆ ಅಂತ ನೋಡೋದಾದರೆ, USA ಅಂದರೆ ಅಮೇರಿಕಾ, ಹಾಂಗ್ಕಾಂಗ್, UAE ಅಂದರೆ ಅರಬ್, ಬೆಲ್ಜಿಯಂ, ಇಸ್ರೇಲ್, ಥೈಲ್ಯಾಂಡ್, ಸಿಂಗಪೂರ್, UK, ಯುನೈಟೆಡ್ ಕಿಂಗ್ಡಮ್, ನೆದರ್ಲ್ಯಾಂಡ್ಸ್ ಆ್ಯಂಡ್ ಜಪಾನ್. ಇಷ್ಟು ದೇಶಗಳಿಗೆ ಅತ್ಯಂತ ಹೆಚ್ಚಿನ ರಫ್ತುವನ್ನು ನಾವು ಮಾಡ್ತಾ ಇದ್ದೀವಿ ಜೆಮ್ ಆ್ಯಂಡ್ ಜ್ಯುವೆಲ್ರಿನ ಇಂಡಿಯಾದಿಂದ, ಭಾರತದಿಂದ. ಓಕೆನಾ? ದ ಜೆಮ್ಸ್ ಆ್ಯಂಡ್ ಜ್ಯುವೆಲ್ರಿ ಸೆಕ್ಟರ್ ಪ್ಲೇಸ್ ಅ ಸಿಗ್ನಿಫಿಕೆಂಟ್ ರೋಲ್ ಇನ್ ಇಂಡಿಯನ್ ಎಕಾನಮಿ, ಕಾಂಟ್ರಿಬ್ಯೂಟಿಂಗ್ ಅರೌಂಡ್ 6 to 7% ಆಫ್ ದ ಕಂಟ್ರೀಸ್ GDP. ಈ ಜೆಮ್ಸ್ ಆ್ಯಂಡ್ ಜ್ಯುವೆಲ್ರಿ ಇಂಡಸ್ಟ್ರಿ ಏನಿದೆ, ಇದು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ GDPಗೆ, ನಮ್ಮ ಭಾರತದ GDPಗೆ 6 to 7% ಕೊಡುಗೆಯನ್ನು ಈ ಜ್ಯುವೆಲ್ರಿ ಮತ್ತು
ಜೆಮ್ಸ್ನ ಇಂಡಸ್ಟ್ರಿ ನೀಡೋದನ್ನು ನಾವು ನೋಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಒನ್ ಕೆಮಿಕಲ್ ಇಂಡಸ್ಟ್ರಿ. ಕೆಮಿಕಲ್ ಇಂಡಸ್ಟ್ರಿ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ. ಅಂದರೆ ಕೆಮಿಕಲ್ ಇಂಡಸ್ಟ್ರಿ ಅಂದರೆ ಏನು, ರಾಸಾಯನಿಕ ಕೈಗಾರಿಕೆಗಳು. ಇದು ನಮ್ಮ ಭಾರತದಲ್ಲಿ ಇದ್ದಂತಹ ಅತ್ಯಂತ ಹಳೆಯ ಕೈಗಾರಿಕೆಗಳಲ್ಲಿ ಒಂದಾಗಿದೆ. ಇಟ್ ನಾಟ್ ಓನ್ಲಿ ಪ್ಲೇಸ್ ಅ ಕ್ರೂಷಿಯಲ್ ರೋಲ್ ಇನ್ ಮೀಟಿಂಗ್ ದ ಡೈಲಿ ನೀಡ್ಸ್ ಆಫ್ ದ ಕಾಮನ್ ಮ್ಯಾನ್, ಬಟ್ ಆಲ್ಸೋ ಕಾಂಟ್ರಿಬ್ಯೂಟ್ ಸಿಗ್ನಿಫಿಕೆಂಟ್ಲಿ towards industrial and economic growth of the nation. It is an important constituent of the Indian economy. ಇಲ್ಲಿ ಕೆಮಿಕಲ್ ಇಂಡಸ್ಟ್ರಿ ಅಂದರೆ ಕೇವಲ ವ್ಯಕ್ತಿಗಳಿಗೆ ಮಾತ್ರನೇ ಈ ಒಂದು ಕೆಮಿಕಲ್ಸ್ ಯೂಸ್ ಆಗುತ್ತೆ ಅಂತ ನಾವು ಹೇಳೋದಕ್ಕಾಗಲ್ಲ. ಆದಾಗ್ಯೂ ಕೂಡ ಇದು ನಮ್ಮ ಒಂದು ದೇಶದ ಕೈಗಾರಿಕೆಗಳು ಜೊತೆಗೆ ಆರ್ಥಿಕ ಬೆಳವಣಿಗೆ ಆಗಬೇಕು ಅಂದರೆ ಇವುಗಳಿಗೆ ಮುಖ್ಯವಾಗಿ ಇಲ್ಲಿ ಕೆಮಿಕಲ್ ಇಂಡಸ್ಟ್ರಿ ಉತ್ತಮ ಕೊಡುಗೆಯನ್ನು ಕೊಡೋದನ್ನು ನಾವಿಲ್ಲಿ ನೋಡ್ತೀವಿ. ಜೊತೆಗೆ ನಮ್ಮ ಭಾರತದಂತಹ ಎಕಾನಮಿಗೂ ಕೂಡ ಕೆಮಿಕಲ್ ಇಂಡಸ್ಟ್ರಿ ಒಂದು ಪ್ರಮುಖ ಪಾತ್ರ ವಹಿಸೋದನ್ನು ನಾವಿಲ್ಲಿ ನೋಡಬಹುದು. ಆ್ಯಸ್ ಆಫ್ 2022 ಕೆಮಿಕಲ್ ಇಂಡಸ್ಟ್ರಿ ಕಾಂಟ್ರಿಬ್ಯೂಟ್ 7% ಆಫ್ ದ ಕಂಟ್ರೀಸ್ GDP. ನಮ್ಮ ದೇಶದ GDPಗೆ 7%ನಷ್ಟು ಕೊಡುಗೆಯನ್ನು ಕೆಮಿಕಲ್ ಇಂಡಸ್ಟ್ರಿ ನೀಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ದ ನೆಕ್ಸ್ಟ್ ಒನ್, ಇಂಜಿನಿಯರಿಂಗ್. The engineering sector is the largest of the industrial sectors in India. ಇಂಜಿನಿಯರ್ ಅಂದರೆ ಕನ್ನಡದಲ್ಲಿ ಅಭಿಯಂತರರು ಅಂತ ಕರಿತೀವಿ. ಸೊ ಇಂಜಿನಿಯರಿಂಗ್ ಸೆಕ್ಟರ್ನ ನಾವು ಇವಾಗ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಈ ಒಂದು ಇಂಜಿನಿಯರಿಂಗ್ ಸೆಕ್ಟರ್ ಅನ್ನೋದು ಭಾರತದಲ್ಲಿ ಇಂಡಸ್ಟ್ರಿಯಲ್ ಸೆಕ್ಟರ್ಗಳು ಏನಿದೆ ಕೈಗಾರಿಕಾ ವಲಯಗಳಲ್ಲಿ ಅತ್ಯಂತ ದೊಡ್ಡ ವಲಯ ಇಂಜಿನಿಯರಿಂಗ್ ವಲಯ ಆಗಿದೆ. ಓಕೆನಾ. ಇಟ್ ಅಕೌಂಟ್ಸ್ ಫಾರ್ 3.53% ಆಫ್ ದ ಕಂಟ್ರೀಸ್ GDP. ಇದು ನಮ್ಮ ದೇಶದ GDPಗೆ 3.53%ನಷ್ಟು ಕೊಡುಗೆಯನ್ನು ನೀಡುತ್ತೆ. ಇಂಜಿನಿಯರಿಂಗ್ ಹಲವಾರು ಮಿಲಿಯನ್ಸ್ಗೆ ಇಲ್ಲಿ ಜಾಬ್ನ ನೀಡುತ್ತೆ, ಬೇರೆ ಇಂಡಸ್ಟ್ರಿಗಳಿಗೂ ಹೆಲ್ಪ್ ಆಗುತ್ತೆ. ನೋಡಿ ಇಲ್ಲಿ ಆ ಪಾಯಿಂಟ್ನ, ದ ಕಂಟ್ರೀಸ್ ಇಂಜಿನಿಯರಿಂಗ್ ಸೆಕ್ಟರ್ ಕಂಪ್ರೈಸಸ್ ಮ್ಯಾನುಫ್ಯಾಕ್ಚರಿಂಗ್ ಐರನ್, ಸ್ಟೀಲ್, ರಿಲೇಟೆಡ್ ಪ್ರಾಡಕ್ಟ್ಸ್, non-ferrous metals, industrial machineries, automobiles, auto components and other engineering products. ಇಂಜಿನಿಯರಿಂಗ್ ಒಂದು ಸೆಕ್ಟರು ಯಾವ್ಯಾವ ಅಂಶಗಳನ್ನ ಒಳಗೊಂಡಿದೆ ಅಂದರೆ ಇಲ್ಲಿ ಐರನ್ನು, ಸ್ಟೀಲು, ಅದ್ರ ರಿಲೇಟೆಡ್ ಪ್ರಾಡಕ್ಟ್ಗಳ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ತಯಾರಿಕೆಯನ್ನು ಮಾಡೋದಕ್ಕೂ ಇಂಜಿನಿಯರಿಂಗ್ ಬೇಕಾಗುತ್ತೆ. ನಾನ್ ಫೆರಸ್ ಮೆಟಲ್ಸ್ ಆಗಲಿ, ಇಂಡಸ್ಟ್ರಿಯಲ್ ಮಷಿನರಿಗಳು ಏನಾದರೂ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದಿದ್ದೇ ಆಗಲಿ, ಆಟೋಮೊಬೈಲ್ಸ್ನ ಮ್ಯಾನುಫ್ಯಾಕ್ಚರಿಂಗಲ್ಲಿ, ಆಟೋ ಕಾಂಪೋನೆಂಟ್ಸ್ನ ಮ್ಯಾನುಫ್ಯಾಕ್ಚರಿಂಗಲ್ಲಿ, ಜೊತೆಗೆ ಇನ್ನು ಇತರೆ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ನ ನಾವಿಲ್ಲಿ ತಯಾರಿ ಮಾಡಬೇಕು ಅಂದರೂ ಕೂಡ ಇಂಜಿನಿಯರಿಂಗ್ ಸೆಕ್ಟರ್ ಅತ್ಯಂತ ಪ್ರಮುಖ ಪಾತ್ರನ ವಹಿಸೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಒನ್, ದಟ್ ಈಸ್ IT ಆ್ಯಂಡ್ ITs. IT ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ, ITs ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸಸ್. ಓಕೆನಾ. ಈ ಇನ್ಫಾರ್ಮೇಷನ್ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ನಮಗೆ ಸಿಗ್ತಕ್ಕಂಥ ಇತರ ಸೇವೆಗಳನ್ನ ITs ಅಂತ ಕರಿತೀವಿ. ದಿಸ್ ಈಸ್ ಒನ್ ಆಫ್ ದ ಕೀ ಡ್ರೈವಿಂಗ್ ಫೋರ್ಸ್ ಇಂಡಸ್ಟ್ರಿ ಆಫ್ ಇಂಡಿಯಾಸ್ ಎಕನಾಮಿಕ್ ಗ್ರೋತ್. ಇತ್ತೀಚಿನ ದಿನಗಳಲ್ಲಿ IT ಸೆಕ್ಟರ್ ಯಾವ ರೀತಿ ಬೆಳೀತಾ ಇದೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ. ಸೊ ಭಾರತದ ಕೈಗಾರಿಕೆಗಳಲ್ಲಿ ಭಾರತದ ಆರ್ಥಿಕತೆಯ ಬೆಳವಣಿಗೆ ಆಗೋದಕ್ಕೆ ಒಂದು ಮುಖ್ಯ ಕಾರಣ ಇಲ್ಲಿ IT ಇಂಡಸ್ಟ್ರಿ ಆಗ್ತಾರದನ್ನ ನಾವು ನೋಡ್ತಾ ಇದ್ದೀವಿ. ಆನ್ಲೈನ್ ಟ್ರೇಡಿಂಗ್, cloud computing, e-commerce are becoming the major driving forces behind the rapidly increasing growth in the IT industry. IT ಇಂಡಸ್ಟ್ರಿನಲ್ಲಿ ಆನ್ಲೈನ್ ಟ್ರೇಡಿಂಗ್, ನಿಮಗೆಲ್ಲರಿಗೂ ಗೊತ್ತಿದೆ ಆನ್ಲೈನ್ ಟ್ರೇಡಿಂಗ್ ಏನು. ನೀವೇನು ಶಾಪಿಂಗ್ ಆ್ಯಪ್ಗಳಲ್ಲಿ ಶಾಪಿಂಗ್ ಮಾಡ್ತೀರಾ, ಕಾಮರ್ಸ್ನ ಪ್ಲೇಸ್ಗಳಂಥ ಒಂದು ವೆಬ್ಸೈಟ್ಗಳಲ್ಲಿ ನೀವು ಬಿಸ್ನೆಸ್ನ ಮಾಡ್ತೀರಾ, ಕ್ಲೌಡ್ ಕಂಪ್ಯೂಟಿಂಗ್, ಇವೆಲ್ಲವೂ ಕೂಡ ಒಂದು ದೇಶದ ಆರ್ಥಿಕತೆಯೇ ತುಂಬ ಮುನ್ನುಗ್ಲಿಕ್ಕೆ ಸಹಾಯ ಆಗುತ್ತೆ. ಸೊ ಇವೆಲ್ಲನೂ IT ಇಂಡಸ್ಟ್ರಿನಲ್ಲಿ ನಡೆಯೋದನ್ನು ನಾವು ನೋಡ್ತೀವಿ. ದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸೆಕ್ಟರ್ ಹ್ಯಾಡ್ ಕಾಂಟ್ರಿಬ್ಯೂಟೆಡ್ a share of about 7.5% to the GDP of the country in fiscal year 2023. 2023 ಆ ವರ್ಷದಲ್ಲಿ GDPಯ ನಾವು ಕೌಂಟ್ ಮಾಡ್ತಾ ಹೋದಾಗ 7.5% ಕೊಡುಗೆಯನ್ನು ಈ IT ಮತ್ತು ITs ಸೆಕ್ಟರ್ ನೀಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಈಗ ಇಂಪಾರ್ಟೆಂಟ್ ಇಂಡಸ್ಟ್ರಿಗಳು ಎಲ್ಲನೂ ಒಂದೊಂದೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು
ತಿಳಿಸಿದ್ದೀನಿ. ಇವೆಲ್ಲ ಎಕ್ಸಾಮ್ಗೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.